ಮೂಡ ಹಗರಣ ಮತ್ತು ವಾಲ್ಮೀಕಿ ಪ್ರಾಧಿಕಾರದ ಹಗರಣದಿಂದ ತತ್ತರಿಸಿ ಹೋಗಿದೆ. ಮುಖ್ಯಮಂತ್ರಿಗಳು ಏಕಾಂಗಿ ಆಗ್ತಾ ಇದ್ದಾರೆ, ಹೆದರಿದ್ದಾರೆ. ಸೈಟ್ ತಗೊಂಡಿಲ್ವೇನ್ರಿ? ಯಡಿಯೂರಪ್ಪನ ಮಕ್ಕಳು ತಗೊಂಡಿಲ್ವೇ? ಅವ್ರ ಬಾ ಮಕ್ಕಳು ತಗೊಂಡಿಲ್ವೇ? That's not the question, Mr. Siddaramaiah. The question is 50-50. ಮೈಸೂರು ಮೂಡ ಕಿತ್ತೋಗಿದೆ. ಮೈಸೂರು ಮೂಡ ಕಿತ್ತೋಗಿದೆ ಅಂತ ನೀವೇ ಸ್ಟೇಟ್ಮೆಂಟ್ ಮಾಡಿದ್ದೀರಾ. ಕಿತ್ತೋಗಿರೋ ಮೂಡನ್ನ ರಿಪೇರಿ ಮಾಡಬೇಕು ಅಥವಾ ಸುಮ್ಮನೆ ಯಾರ್ಯಾರ ಮೇಲೆ ಏನೇನೋ ಹೇಳ್ಕೊಂಡು ತಿರುಗೋದು? ನಿಮ್ಗೆ 135 ಸೀಟ್ ಕೊಟ್ಟು ಮತ್ತೆ ಸರ್ಕಾರ ತಂದಿರೋದು. ತಿರುಗಿ ನೀವು ಅದನ್ನೇ ಮಾಡ್ತಾರೆ. ನಿಮ್ಮನ್ನೇ ಆಗ್ತಿರ್ಬೇಕಾಗಿತ್ತು. ಈ ರಾಜ್ಯ ಜನರು ಬಂಡರಾಗ್ತಾ ಇದ್ದಾರೆ ಸಿದ್ದರಾಮಯ್ಯ. ಇವತ್ತು ಇಡೀ ರಾಜ್ಯದಲ್ಲಿ ಸರ್ಕಾರ ಮೂಡ ಹಗರಣ ಮತ್ತು ವಾಲ್ಮೀಕಿ ಪ್ರಾಧಿಕಾರದ ಹಗರಣದಿಂದ ತತ್ತರಿಸಿ ಹೋಗಿದೆ. ನಾನು ಕ್ಲಿಪ್ಪಿಂಗ್ಸ್ ನೋಡ್ತಾ ನನಗೆ ಭಾಸ ಆಗಿದ್ದೇನಪ್ಪ ಅಂದ್ರೆ, ಮುಖ್ಯಮಂತ್ರಿಗಳು ಏಕಾಂಗಿ ಆಗ್ತಾ ಇದ್ದಾರೆ, ಹೆದರಿದ್ದಾರೆ. ಏನನ್ನೋ ಸಮರ್ಥನೆ ಮಾಡ್ಲಿಕ್ಕೆ ಹೋಗಿ ಯಾವ್ಯಾವ್ದನ್ನೋ ತಗೊಂಡ್ಬರ್ತಾ ಇದ್ದಾರೆ. ದೇವೇಗೌಡರು ಸೈಟ್ ತಗೊಂಡಿಲ್ವೇನ್ರಿ? ಯಡಿಯೂರಪ್ಪನ ಮಕ್ಕಳು ತಗೊಂಡಿಲ್ವೇ? ಅವ್ರ ಬಾ ಮಕ್ಕಳು ತಗೊಂಡಿಲ್ವೇ? That's not the question, Mr. Siddaramaiah. The question is 50-50. 50-50 ಎಷ್ಟು ಜನ ತಗೊಂಡಿದ್ದಾರೆ? ದೊಡ್ಡ ಲೂಟಿ ಸುಮಾರು 5,000 ಕೋಟಿಗೂ ಮೀರಿ ಲೂಟಿ ಆಗಿರುವಂಥದ್ದು. ಅದ್ರ ಬಗ್ಗೆ ನೀವು ಹೇಳ್ಬೇಕು. ನೀವೇ ಹೇಳಿದ್ದೀರಾ ಮೈಸೂರು ಮೂಡ ಕಿತ್ತೋಗಿದೆ ಅಂತ ನೀವೇ ಸ್ಟೇಟ್ಮೆಂಟ್ ಮಾಡಿದ್ದೀರಾ. ಕಿತ್ತೋಗಿರೋ ಮೂಡನ್ನ ರಿಪೇರಿ ಮಾಡಬೇಕು ಅಥವಾ ಸುಮ್ಮನೆ ಯಾರ್ಯಾರ ಮೇಲೆ ಏನೇನೋ ಹೇಳ್ಕೊಂಡು ತಿರುಗೋದು? ಮತ್ತೆ ನೀವು ಅವತ್ತು ಮಾಡಿದಂಥ ಪ್ರೆಸ್ ಮೀಟಿಂಗು, ನೀವು UD ಮಿನಿಸ್ಟ್ರು ಇನ್ಯಾರು ಕೂತಿದ್ದೀರಲ್ಲ, ಅದನ್ನ ನೀವು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಅದು ಪ್ರಕಟಣೆ ಆಗ್ಬೇಕಾಗಿ. ದಿಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲಿಟಿಕ್ಸ್ ಒಬ್ಬ ಮುಖ್ಯಮಂತ್ರಿಯ ಪ್ರೆಸ್ ಮೀಟಿಂಗ್ ನೋಟ್ಸ್ಗಳು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಸರ್ಕಾರಿ ಬರ್ತಾ ಇರುವಂಥದ್ದು. ಐ ನೆವರ್ ಹರ್ಡ್ ದಿಸ್. ಸೊ ಅಲ್ಲಿಗೆ ನೀವು ಏಕಾಂಗಿ, ನಿಮ್ ಜೊತೆ ಮಾಧ್ಯಮನೂ ಇಲ್ಲ, ಆ ಥರ ಆಗಿದೆ. ಎಲ್ಲಿದ್ದೀರಾ ಸಿದ್ದರಾಮಯ್ಯನವ್ರು ನೀವು? ಓ ನೀವು ಮಾಡಿಲ್ವಾ? ಅವ್ರು ಮಾಡಿಲ್ವಾ? ಹೌದಪ್ಪ, ಹೌದು, ಅವ್ರು ಮಾಡಿದ್ದಾರೆ ಅಂತಲೇ ನಿಮ್ಗೆ 135 ಸೀಟ್ ಕೊಟ್ಟು ಮತ್ತೆ ಸರ್ಕಾರ ತಂದಿರೋದು. ತಿರುಗಿ ನೀವು ಅದನ್ನೇ ಮಾಡ್ತೀರಿ. ನಿಮ್ಮನ್ನೇ ಆಗ್ತಿರ್ಬೇಕಾಗಿತ್ತು. ಈ ರಾಜ್ಯ ಜನರು ಇಲ್ಲಿ ಬಂಡರಾಗ್ತಾ ಇದ್ರಿ ಸಿದ್ದರಾಮಯ್ಯ. ಆಡಳಿತ ಪಕ್ಷ ಹಠ ಬಂಡತನ ಇರಬಾರ್ದು. ವಿರೋಧ ಪಕ್ಷ ಬಿಡಿ, ವಿರೋಧ ಪಕ್ಷ ಹೌದು, ವಿರೋಧ ಮಾಡೋದು ಬಂಡತನ ಮಾಡೋದು ಎಲ್ಲ ಇರ್ತದೆ ವಿರೋಧ ಪಕ್ಷಕ್ಕೆ. ನೀವು ಕೂಡ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡೋರು. ಬಟ್ ಒಂದು ಸರ್ಕಾರ, ಒಂದು ಜವಾಬ್ದಾರಿಯುತ ಜನಾದೇಶ ಪಡೆದಂಥ ಸರ್ಕಾರ ಬಂಡತನ ಪ್ರದರ್ಶನ ಮಾಡಬಾರ್ದು. ಒಳ್ಳೆಯದಲ್ಲ ಅದು. ನಾಡಿಗೂ ಒಳ್ಳೆಯದಲ್ಲ, ಕಾಂಗ್ರೆಸ್ ಪಾರ್ಟಿಗೂ ಒಳ್ಳೆಯದಲ್ಲ, ನಿಮಗೂ ಕೂಡ ಒಳ್ಳೆಯದಲ್ಲ ಅಂತ